ಡಿಸೆಂಟ್ರಲೈಸೇಷನ್ ಜಿಲ್ಲಾಧಿಕಾರಿ ಸ್ವೀಕರಿಸಿದ್ದಾರೆ. ಮಿನಿಸ್ಟರ್ ಹೇಳಿದ ಪರಿಶೀಲನೆ ಮಾಡ್ಬಿಟ್ಟು ಸಿಎಂ ಹತ್ರ ಮಾತಾಡ್ತೀನಿ ಅಂತ ಅದೇ ಮಾತು ಇದು ಎಲ್ಲ ಕುತ್ಕೊಂಡು ಮಾತಾಡೋದು ಬೇಡ. ಮನವಿಗೆ ಸ್ಪಂದಿಸಿದೀವೋ ಸ್ಪಂದಿಸಿಲ್ವೋ ಮೇಡಮ್ ನೋಡಿ, ನಾ ಇಬ್ಬರಿಗೂ ರಾಷ್ಟ್ರೀಯ ಪಕ್ಷದ ವಕ್ತಾರ ಇಬ್ಬರಿಗೂ ಒಂದು ಕಿವಿಮಾತು ಹೇಳಕ್ ಇಚ್ಛಪಡ್ತಾ ಇದ್ದೀನಿ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಉತ್ತರ ಕನ್ನಡ ಒಂದು ಭಾಗದಲ್ಲಿ ಒಂದು ಮಾತು ಹೇಳ್ತಾರೆ, ಮನೆಗೆ ಬಂದು ಮಸಿ ಕೊಡು, ಗಾಣಕ್ಕೆ ಬಂದು ಗಸಿ ಕೊಡ್ಬೇಕಂತೇಳಿ. ಈ ನಾಟಕ ನಮ್ಮ ಮುಂದೆ ಬೇಕಾಗಿಲ್ಲ. ನೀವು ಕಾಂಗ್ರೆಸ್ ಪಕ್ಷದ ವಕ್ತಾರ ಒಂದು ಕಿವಿಮಾತು ಹೇಳಕ್ ಇಚ್ಛಪಡ್ತಾ ಇದ್ದೀನಿ. ಸಚಿವ ಸಂಪುಟದಲ್ಲಿ ನಿರ್ಣಯ ತಗೊಳ್ಳೋದ್ರ ಅವಶ್ಯಕತೆ ಇಲ್ಲ. ಎಲ್ಲಾ ಕಾರ್ಖಾನೆ ಮಾಲೀಕರ ಸರ್ಕಾರದ ಸಾಕಷ್ಟು ಸೌಲಭ್ಯ ತಗೋತಾ ಇದ್ರಿ. ನೇರವಾಗಿ ರೈತರು ಬೇಕಂತ ಕೊಡುವಂತ ಅವಶ್ಯಕತೆ ಮಾಡ್ಕೊಂತ ವ್ಯವಸ್ಥೆ ನೀವು ಮಾಡ್ಕೊಡ್ಬೇಕು. ವಕ್ತಾರಿ ಬಿಜೆಪಿ ಮಾನ್ಯ ಯಡಿಯೂರವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಜಗಳ ಮಾಡೋದಲ್ಲ, ಅರ್ಥಗರ್ಭಿತವಾಗಿ ಆರೋಗ್ಯಕರ ಚರ್ಚೆ ಮಾಡ್ಬೇಕು. ನೀವೆಲ್ಲರೂ ಏನ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಆಡಳಿತ ಪಕ್ಷ ಬಂದಾಗ ನೀವೆಲ್ಲರೂ ಬಹಳ ಜಾನ ಮೌಂಡ್ ಆಗ್ತೀರಿ. ವಿರೋಧ ಪಕ್ಷದಾಗಿದ್ದಾಗ ಬಹಳ ವಿರೋಧಿಸಿದ ಭಾಷೆ ಮಾಡ್ತಾ ಇದ್ರಿ. ಮೊನ್ನೆ ನಿಮ್ಮಲ್ಲೆಲ್ಲ ನಮ್ಮ ಗದಗದು ಆ ಧಾರವಾಡ MP ಅವ್ರು ಬಂದರು, ಹಿರಣ್ಣ ಕೈರೆ ಬಂದ್ರು, ಹಿರಣ್ಣ ಕೈರೆ ಇವತ್ತು ಅಲ್ಲೇದಾರೆ. ನೀವು ವಿರೋಧ ಪಕ್ಷದ ನಾಯಕರಾಗಿ ಏನ್ ಕೆಲಸ ಮಾಡಿದ್ರೆ ಸ್ಪಷ್ಟ ಸಂದೇಶ ಕೊಡಿ, ಆದೇಶ ತಂದು ಕೊಡಿ. ನೀವು ಬಿಜೆಪಿ ಸರ್ಕಾರಕ್ಕೆ ಆದೇಶ ಮಾಡಕ್ ಹೇಳ್ಬಿಡಿ. ಬಿಜೆಪಿಯಲ್ಲಿ ಕೇಂದ್ರ ಸರ್ಕಾರ ಕೇಳಿ, ರೈತರು ಏನ್ ಕೆಲಸ ಮಾಡೋ ಪೋಸ್ಟ್ ಮನ್ DC is not authentical power. This is one of the postman. ಈ ಇಂಡಸ್ಟ್ರಿಯಲ್ ಏನು ಅಧಿಕಾರ ಇಲ್ಲ. ನೀವು ಸಕ್ಕರೆ ಆಯುಕ್ತರಿದ್ದ ಮೇಲೆ ಒಂದು ಸಭೆ ಕರೆದು ಸಕ್ಕರೆ ಕಾರ್ಖಾನೆ ಮಾಲೀಕರು ಅವಸ್ಥೆ ಆದ್ರೆ ಸರ್ಕಾರದವ್ರು ಎಷ್ಟು ಲಾಭ ತಗೊಳಂಗಿಲ್ಲ. ನೀವು ಯಾಕೆ ಅವ್ರಿಗೆ ಆದೇಶ ಮಾಡ್ತಾ ಇಲ್ಲ? ಅದನ್ನು ಪ್ರಶ್ನೆ ಮಾಡಿ. ಸಮಸ್ಯೆ ಏನ್ ಗೊತ್ತಾ, ಬಹುತೇಕ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಈ ಎರಡೂ ಪಕ್ಷದಲ್ಲಿರುವಂತಹ ರಾಜಕಾರಣಿಗಳ ಕೈಯಲ್ಲೇ ಇದೆ. ಮೊದಲು ತಮಗೆ ಅದನ್ನೇ ಹೇಳಿ ಮೇಡಮ್, ನಾನು ಅಂತಂದ್ರೆ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಸಕ್ಕರೆ ಕಾರ್ಖಾನೆಗಳೆಲ್ಲ MLA MP ಸಚಿವರು ಖಾಸಗಿ ಸಹಕಾರ ಸಕ್ಕರೆಗಳು ಅವ್ರ ಹಿಂಬಾಲಕ ಚೇರ್ಮನ್ ಕಮಿಟಿ ಮಾಡೋ ಮುಖಾಂತರ ತಮ್ಮ ಕಬ್ಜಾ ತಗೊಂಡ್ಬಿಟ್ರು. ನೋಡಿ, ಗುಜರಾತ್ ನಲ್ಲಿ ಬಿಜೆಪಿ ಸರ್ಕಾರ ಇದೆ, ಅವ್ರಿಗೆ ಯಾಕೆ ಪೂರೈಸ್ತಾ ಇದೆ? 4,400 ರೂಪಾಯಿ ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಕರ್ನಾಟಕಕ್ಕಿಂತ 150 ರೂಪಾಯಿ 200 ರೂಪಾಯಿ ಜಾಸ್ತಿ ಕೊಡ್ತಾರೆ. ಈ ವರ್ಷ ಸಾಗಾಣಿಕೆ ಮತ್ತು ಕಬ್ಬು ಕಟಾವ್ ಹೊರತುಪಡಿಸಿ 3,750 ರೂಪಾಯಿ ಡಿಮಾಂಡ್ ಇದೆ. ಇನ್ನು ಕಬ್ಬು ಕೃಷಿ ಸ್ಟಾರ್ಟ್ ಆಗಿಲ್ಲ. ಕರ್ನಾಟಕದಲ್ಲಿ ಕಬ್ಬು ನಿಯಂತ್ರಣ ಮಂಡಳಿ ಇದೆ, ಇದಕ್ಕೇನು ಅಧಿಕಾರ ಇಲ್ಲ. ಮಹಾರಾಷ್ಟ್ರದಲ್ಲಿ ಕಬ್ಬು ನಿಯಂತ್ರಣ ಮಂಡಳಿ ಇಲ್ಲ, ಅಲ್ಲಿ ಕಬ್ಬು ಜಾಸ್ತಿ ಕೊಡ್ತಾ ಇದ್ದಾರೆ. ಹೆಚ್ಚಿನ ಇಳುವರಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಮಹಾರಾಷ್ಟ್ರದಲ್ಲಿ ಇದೆ. ಈ ದೇಶದಲ್ಲಿ ಹೆಚ್ಚಿನ ಉತ್ಪಾದನೆ ಕೊಡ್ತಕ್ಕಂಥವ್ರು ನಾವು, ಕಡಿಮೆ ಹಣ ತಗೋತಂತವ್ರು ನಾವು. ನೀವು ಗುಜರಾತ್ ಅಲ್ಲಿ ಇದ್ದಂತ ಆ ಸರ್ಕಾರ ಅಂತ ಕೇಳ್ಕೊಳ್ಳಿ, ಏನು ಉಪ ಉತ್ಪಾದನೆ 4,400 ರೂಪಾಯಿ ಕೊಡ್ತಾರೆ ಅಂದ್ಮೇಲೆ ನೀವೆಂತೇನೆ ನಾವು ಕಬ್ಬು ಬೆಳೀತಾ ಇದ್ದೇವೆ. ನೀವು ವಿರೋಧ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷದ ನಾಯಕರಿದ್ದೀರಿ, ಜವಾಬ್ದಾರಿಯಾಗಿ ಮಾತಾಡ್ಬೇಕು. ಇವತ್ತು ಯಡಿಯೂರಪ್ಪ ಯಡಿಯೂರಪ್ಪ ಬಂದಾರ, ಅವ್ರು ಏನು ತಗೊಂಡು ಬಂದ ಸಂದೇಶ? ನಿಮ್ಮ ಸಂತಾಪಗಳು ಬೆಂಬಲ ನಮ್ಗೆ ಅವಶ್ಯಕತೆ ಇಲ್ಲ. ನಿಮ್ಮ ಆಡಳಿತದಲ್ಲಿ ಆದಂತ ಕಾರ್ಯಭಾರವನ್ನು ನಮ್ಗೆ ಹೇಳ್ಬಿಡಿ. ನಿನಗೆ ಆಗುದಿಲ್ಲ ಹೇಳ್ರಿ. ಸಕ್ಕರೆ ಕಾರ್ಖಾನೆ ಹೆಂಗ್ ನಡೆಸಬೇಕು ನಮ್ಗೆ ಗೊತ್ತಿದೆ. ನೀವು ಸಚಿವ ಸಂಪುಟ ಮಾಡ್ತಾ ನೀವು ಹೇಳ್ಬೇಕಾಗಿಲ್ಲ. ಇದು ಸಿಎಂ ಅಂತ ಒಂದ್ ನಿಮಿಷ. ಎಸ್ ಹೇಳಿ ಸರ್. ಸಿದ್ದಗೌಡ್ರೆ, ನಾವು ಅಲ್ಲಿ ಬಂದಿರುವಂತದ್ದು, ರಾಜ್ಯಾಧ್ಯಕ್ಷರು ಬಂದಿರುವಂತದ್ದು, ನಾವು ರೈತರ ಜೊತೆಗೆ ಇದ್ದೀವಿ ಅನ್ನೋದು ಒಂದು. ಎರಡನೇದು, ಈ ಹೋರಾಟದ ಒಂದ್ ನಿಮಿಷ ಈ ಹೋರಾಟವು ತಾರ್ಕಿಕ. ದಯವಿಟ್ಟು ಕೇಳಿಸ್ಕೊಳ್ಳಿ. ಒಂದು, ರೈತರ ಜೊತೆಗೆ ನಾವು ಇದ್ದೀವಿ ಅನ್ನೋದೊಂದು ಒಂದು. ಎರಡನೇದು, ಈ ಒಂದು ಹೋರಾಟಕ್ಕೆ, ಈ ರೈತರ ಒಂದು ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಆಗೋವರೆಗೂ ಕೂಡ ರಾಜ್ಯಾಧ್ಯಕ್ಷರು ಅಲ್ಲೇ ಇರ್ತಾರೆ ಅನ್ನೋದನ್ನ ಹೇಳಿರುವಂತದ್ದು. ನಾವು ಯಾವುದೇ ರಾಜಕೀಯ ಮಾಡಕ್ ಬಂದಿಲ್ಲ, ಯಾವುದೋ ಒಂದು ಇದಕ್ ಬಂದಿಲ್ಲ ಅಧ್ಯಕ್ಷ. ರೈತರ ಮೇಲೆ ನಿಜವಾದ ಕಾಳಜಿಯಿಂದ ಬಂದಿರುವಂತದ್ದು. ನಿಮ್ಮ ಎಂಪಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲರೂ ಸೇರಿ ಇದಕ್ಕೆ ಒಂದು ಸೊಲ್ಯೂಷನ್ ಕೊಡಿಸ್ಬೇಕು ಅಂತ. ಅವ್ರಿಗೆ ಬೇಕಾಗಿರೋದು ಪರಿಹಾರ, ಸಾಂತ್ವನ ಬೇಕಾಗಿಲ್ಲ, ಸಂತಾಪ ಬೇಕಾಗಿಲ್ಲ. ಕರೆಕ್ಟ್ ಅಲ್ಲ? ಪರಿಹಾರ ಬೇಕು, ಅವರ ಬೇಡಿಕೆ ಈಡೇರ್ಬೇಕು. ಅವ್ರಿಗೆ ಸಂತಾಪ ಅಥವಾ ಸಾಂತ್ವನ ಕರ್ಟಸಿ ಬೇಕಾಗಿಲ್ಲ. ಅವ್ರಿಗೆ ಯಾರಿಗೂ ಅಯ್ಯೋ ಅನ್ನೋದೇನ್ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಪರಿಹಾರ. ಇಲ್ಲಿ ಧಾರವಾಡದವರು ಜಿಲ್ಲಾ ನಮ್ಮ ರಾಜ್ಯ ಕೇಂದ್ರ ಮಂತ್ರಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಅವ್ರು ಹೇಳಿ 10.25 ರಿಕವರಿ ಮಾಡೋದು ತಪ್ಪಿದೆ, 9.50 ರಿಕವರಿ ಮಾಡಕ್ ಅವ್ರಿಗೆ ಆದೇಶ ಮಾಡಕ್ ಹೇಳಿ. ನಿಜವಾದಂತ ನಿಮ್ ಸಕ್ಕರೆ ಯಾವಲ್ಲಿ ಇಂತ ಅನ್ಯಾಯವನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನೀವು ವಿರೋಧ ಪಕ್ಷದಾಗಿದ್ದಾಗ ವಿರೋಧಿಸಿನ ಮಾತಾಡ್ತೀರಿ, ಅಧಿಕಾರಕ್ಕೆ ಬಂದಾಗ ಜಾನ ಮೌನ ಆಗ್ತೀರಿ. ನಾವು ಯಾರು ರಾಷ್ಟ್ರೀಯ ಪಕ್ಷ ನಿಮ್ಮ ಮಾತುಗಳು ಈ ವಿಚಾರದಲ್ಲಿ ನೋಡಿ,
ನಾವು ರೈತರೊಂದಿಗೆ ನಮ್ಮ ಸರ್ಕಾರ ನಿಂತಿದೆ. ಅವರ ಮನವಿಯನ್ನು CM ಅವರು ಇವತ್ತು ಹೇಳಿದ್ದಾರೆ. ನಾನು ಸಂಪುಟ ಸಭೆಯಲ್ಲಿ ನಾನು ಮಾತಾಡ್ಬಿಟ್ಟು ಅವ್ರಿಗೆ ಏನು ಬೆಂಬಲ ಬೆಲೆ ಇದೆಯೋ ನಾನು ಅದ್ರ ಬಗ್ಗೆ ಪರಿಶೀಲನೆ ಮಾಡಿಬಿಟ್ಟು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ರೈತರೊಂದಿಗೆ ಯಾವತ್ತೂ ಇದ್ದೀವಿ. ರೈತರೊಂದಿಗೆ ನಾವು ರೈತರ ಸಮಸ್ಯೆಯನ್ನು ಬಗೆಹರಿಸಿ ಅವ್ರಿಗೆ ಏನು ಬಾಕಿ ಬರಬೇಕು ಸಕ್ಕರೆ ಕಾರ್ಖಾನೆಗಳಿಂದ ಅದನ್ನು ಕೊಡಿಸಿ, ಮತ್ತು ಬೆಂಬಲ ಬೆಲೆ ಏನು ಕೊಡಬೇಕು ಕೇಳ್ತೀಯಾರೋ ಅದ್ರ ಬಗ್ಗೆ ವಿಮರ್ಶನೆ ಮಾಡಿಬಿಟ್ಟು ನಾವು ಸಚಿವ ಸಂಪುಟದಲ್ಲಿ ಮಾತಾಡ್ಬಿಟ್ಟು ನಾವು ನಿರ್ಧಾರ ಮಾಡ್ತೀವಿ ಅಂತ CM ಹೇಳಿದ್ದಾರೆ. ಸಿದ್ದೇಗೌಡ್ರೆ ಏನ್ ಹೇಳ್ತೀರಿ? ಇದು ಆಡಳಿತ ಪಕ್ಷದ ವಕ್ತಾರ ಹೇಳ್ತಾರೆ. Please one correction. It is not a MSP. It is a one of the FRP. Parent remunerative prices. FRP ಅಂದಕ್ಕಾಗಿತ್ತು MSP ಅಲ್ಲ FRP. MSP ಅಂದ್ರೆ ಏನು? ಅಲ್ಲ ಗೊತ್ತು, ಮಿನಿಮಮ್ ಸಪೋರ್ಟ್ ಪ್ರೈಸ್. ಅಲ್ಲ FRP, ಸಾರಿ ಐ ವಿಲ್ ಕರೆಕ್ಟ್ ಮೈ ಸೆಂಟೆನ್ಸ್. FRP ಲಾಭದಾಯಕ, ನ್ಯಾಯಸಮ್ಮತ ಮತ್ತು ಲಾಭದಾಯಕ ಬೆಲೆ ನಮಗೆ ಬೇಕು. ದಯವಿಟ್ಟು ಒಂದು ಮಾತು ಕೇಳ್ಕೊಳ್ಳಿ, CM ಅವ್ರ ಚರ್ಚೆಗಳ ಅವಶ್ಯಕತೆ ಇಲ್ಲ. ಇವತ್ತು GC ಅವರು ಕರ್ಕೊಂಡು ಒಂದು ಜಿಲ್ಲಾ ಹಿಡ್ಕೊಂಡು ಸಂಬಂಧ ನಿಗದಿ ಮಾಡಕ್ಕೆ ಕಷ್ಟ ಇಲ್ಲ, ಆಲ್ರೆಡಿ ಕೊಟ್ಟು ಬಿಟ್ಟಿದೆ. ನೀವು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಆದೇಶ ಧಿಕ್ಕಾರ ಮಾಡ್ತೀರಿ, ಸರ್ಕಾರ ಮತ್ತು ಆದೇಶಕ್ಕೆ ಧಿಕ್ಕಾರ ಮಾಡ್ತೀರಿ, ಆದೇಶಗಳ ಮೂಲಕ ನೀವು ಕೋರ್ಟ್ಗೆ ಸ್ಟೇಟ್ ಈಗ ಒಂದೇ ಒಂದು ಪ್ರಶ್ನೆ ಸಿದ್ದೇಗೌಡ್ರೆ, ಒಂದು ಪ್ರಶ್ನೆ, ಕರ್ನಾಟಕ ಕಬ್ಬು ನಿಯಂತ್ರಣ ಮಂಡಳಿಗೆ ಬೆಲೆ ನಿಗದಿ ಮಾಡೋ ಹಕ್ಕಿಲ್ವಾ? ಮೇಡಮ್ ಅದನ್ನ ತಮಗೆ ಹೇಳಿದೆ ನಾನು. 2013ರಲ್ಲಿ ನಾವೆಲ್ಲ ಕುಡ್ಕೊಂಡು ಕರ್ನಾಟಕ ಕಬ್ಬು ನಿಯಂತ್ರಣ ಮಂಡಳಿ ಜಗದೀಶ್ ಶೆಟ್ಟರ್ ಅಧ್ಯಕ್ಷ ಇದ್ದಾಗ ಬರ್ತದೆ. ಅದನ್ನು ತಮ್ಗೆ ಹೇಳ್ತಾ ಇದ್ದೇನೆ. ಇವತ್ತೆಲ್ಲರೂ ಕುಡ್ಕೊಂಡು ಸುಷ್ಮಾ ಸೌತ್ ಇಂಡಿಯನ್ ಶುಗರ್ ಮಿಲ್ಸ್ ಅಸೋಸಿಯೇಷನ್ ಕುಡ್ಕೊಂಡು ಇದಕ್ಕೆ ಅಧಿಕಾರ ಇಲ್ಲ ರಚನೆ ಮಾಡುತ್ತಾ ಸ್ಟೇ ತರಕ್ ಹೋದಾಗ ಮಾನ್ಯ ನ್ಯಾಯಾಲಯ ಡಿಸ್ಮಿಸ್ ಮಾಡ್ತದೆ. 1934 ಶುಗರ್ ಆಕ್ಟ್ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಮಾನ್ಯತಾ ಪ್ರಯತ್ನವಾದ ಅಧಿಕಾರವನ್ನ ಕಬ್ಬು ನಿಯಂತ್ರಣ ಮಂಡಳಿ ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ. ಅದ್ರ ಬಗ್ಗೆ ಜಾರಿ ಮಾಡ್ಲಿಕ್ಕೆ ಅವಕಾಶ ಇದೆ ಮೇಡಮ್. ಇವ್ರು ತಮ್ಮ ಅನುಕೂಲ ತಕ್ಕಂಗೆ ಕಾಯ್ದೆಗಳನ್ನ ನಿಯಮಗಳನ್ನ ಬದಲಿ ಮಾಡಿಕೊಂಡು ಹಲ್ಲಕ್ಕೆ ತಾವನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಆಲ್ರೈಟ್ ಸಿದ್ದೇಗೌಡ್ರೆ, ಒಟ್ಟಾರೆಯಾಗಿ ನಾನು ಹೇಳೋದಿಷ್ಟೇ, ನೀವು ಮುಂದಿನ ದಿನಗಳಲ್ಲಿ ಹೋಗ್ತಾರೆ ಸಚಿವರು, ಹಿಂದಿನ ದಿನಗಳಲ್ಲಿ ಹೋಗ್ತಾರೆ, ಮುಂದೆ ಹೋಗ್ತಾರೆ, ನಾಳೆ ಹೋಗ್ತಾರೆ, ನಾಳೆನೋ ನಾಳಿದ್ದೋ ಇವತ್ತೋ ಈ ಉಡಾಫೆ ಮಾತುಗಳನ್ನ ದಯವಿಟ್ಟು ಬಿಟ್ಬಿಡಿ. ಸಚಿವರು ಮುಂದಿನ ದಿನಗಳಲ್ಲಿ ಹೋಗೋ ತನಕ ರೈತರು ಏನ್ ಬೀದಿಲ್ಲ ಕೂತ್ಕೊಂಡು ಹೋರಾಟ ನಡೆಸಬೇಕು. ಆಮೇಲೆ ಸಚಿವರು ಒಂದು ಮಾತು ಹೇಳ್ತಾರೆ, ರೈತರು ಸಹಕಾರ ಕೊಡಬೇಕು ಅಂತ. ಎಷ್ಟ್ರಿ ಬಗ್ಬಹುದು ರೈತರು? ರೈತರ ಸಹಕಾರ ಬೇಕು ನಿಮಗೆ ಅಂತಂದ್ರೆ ನೀವು ಅವರ ಒಂದು ಬೇಡಿಕೆಗಳನ್ನ ನೀವು ಈಡೇರಿಸುವಂತ ಜವಾಬ್ದಾರಿ ಮತ್ತು ಕರ್ತವ್ಯ ಅದನ್ನ ನೀವು ಮಾಡಬೇಕು. ರೈತರನ್ನ ಎದುರು ಹಾಕೊಳ್ಳುವಂತ ಕೆಲಸ ಆಗ್ಲಿ ಅಥವಾ ಅವರ ಹೊಟ್ಟೆ ಉರ್ಸೋ ಕೆಲಸ ಆಗ್ಲಿ ಯಾವ ಸರ್ಕಾರಗಳು ಮಾಡಿದವು, ಯಾವ ಸರ್ಕಾರಗಳು ಉಳಿದಿರೋ ಇತಿಹಾಸ ಖಂಡಿತವಾಗ್ಲೂ ಇಲ್ಲ. ನೋಡೋಣ ಈ ಹೋರಾಟ ಎಲ್ಲಿವರೆಗೂ ಹೋಗುತ್ತೆ, ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೆ. ಅಲ್ಲಿಗೆ ಏನಾದರೂ ಶಿವಾನಂದ ಪಾಟೀಲ್ ಅವರು ಇನ್ನಾದರೂ ಅಲ್ಲಿ ಹೋಗಿ ಒಂದು ಸ್ವತಃ ತಾವು ಹೋಗಿ ನಾನೊಂದು ಇಲಾಖೆನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ ಏನಾದರೂ ಅಲ್ಲೊಂದು ಹೋಗಿ ತೋರಿಸಿ ಆದರೂ ಬರ್ತಾರ ಅನ್ನೋದನ್ನ